ಆಕಾಶವಾಣಿ ಧಾರವಾಡ. ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆಲೋಚನೆ ಸಮ ಆಲೋಚನೆ, ಕೇಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು, ಮನವನ್ನು ಗೆಲ್ಲಲು, ಜೀವನ ಸಾಗಲು, ಪಾಲನೆ ಪೋಷಣೆ ಬೇಕಾಲೋಚನೆ, ಸಮ ಆಲೋಚನೆ. ಇಂದಿನ ಕಾರ್ಯಕ್ರಮದಲ್ಲಿ ಪರೀಕ್ಷಾ ಸಮಯ, ಮಕ್ಕಳಿಗೆ ಬೇಕು ಸ್ವಾತಂತ್ರ್ಯ, ಈ ವಿಷಯವಾಗಿ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಶರಣಬಸವ ಚೌಳೀನ್. ಆಲೋಚನೆ ಸಮ ಆಲೋಚನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಬೀಳಗಿ ಹಾಗೂ ಧಾರವಾಡ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ 8123042637. ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಕಲಿಕಾ ತೊಂದರೆಗಳಿಗೆ ಪರಿಹಾರ. ಸಂಪರ್ಕಿಸಿ 9867365667. ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಒಂದು ಮಾತದ ಮಾಹಿತಿ ಇದ್ದಾವ ಗೆದ್ದವ ಅಂತ ಹೇಳಿ. ಅಂದರೆ ಮುಖ್ಯವಾಗಿ ನಮ್ಮ ಮನುಷ್ಯ ಜನ್ಮ ಶ್ರೇಷ್ಠವಾಗುವುದು ಯಾವಾಗಂದ್ರೆ ಒಂದು ತುಂಬಿದ ಕೊಡ ಆದಂಗೆ. ಅಂದರೆ ವಿಶೇಷವಾಗಿ ಮನಸ್ಸಿನೊಳಗೆ ನಮಗೆ ಬೇಕಾದಂತಹ ಅಗಾಧವಾದ ಒಂದು ಜ್ಞಾನವನ್ನು ನಾವು ಸಂಪಾದಿಸಿದಾಗ ನಮಗೆ ಒಂದಿಷ್ಟು ನಿರಾಳತೆ, ಒಂದು ಸಂತೃಪ್ತಿ ಭಾವನೆ ಬರ್ತದೆ. ಯಾಕಂದರೆ ಏನನ್ನಾದರೂ ತಿರುಗಿ ನಾವು ಸಮಾಜಕ್ಕೆ ಅಥವಾ ಬೇಕಾದವ್ರಿಗೆ ಕೊಡ್ಬೋದು ಅಂತ ಆ ನಿಟ್ಟಿನೊಳಗೆ ಜ್ಞಾನ ಅನ್ನೋದೇನದಲ್ಲ ಸಂಪಾದನೆ ಮಾಡೋದು, ಅದು ನಮ್ಮ ಒಂದು ಧ್ಯೇಯ ಆಗಬೇಕು. ಅಂದಾಗ ನಮಗೆ ಬರುವಂಥ ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆ ಯಾವುದೇ ಸವಾಲುಗಳು ಬಂದರೂ ಕೂಡ ನಾವು ಅವುಗಳನ್ನು ಉತ್ತರವನ್ನು ಪಡ್ಕೊಂಡು ಅದಕ್ಕೆ ಬೇಕಾದಂತಹ ಒಂದು ಪರಿಹಾರವನ್ನು ನಾವು ನೀಡಬಹುದು. ಈ ಥರ ನಮಗೆ ಒಂದು ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂದರೆ ಖಂಡಿತವಾಗಿ ಒಂದು ಸುಬೋಧ ಸಮಾಲೋಚನೆ ಆಗೇ ಆಗ್ತದೆ. ಮತ್ತು ಉತ್ತಮ ವಿಚಾರಗಳು ನಮ್ಮ ಜೊತೆ ಇರ್ತಾವೆ, ಯಾವಾಗಲೂ ಅವು ನಮ್ಮನ್ನು ಯಾವಾಗಲೂ ಬೆಂಗಾವಲಾಗಿ ಕಾಯ್ತಾವು ಅಂತ ಅನ್ನೋ ಒಂದು ಸದಾಶಯದೊಂದಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಹಿರಿಯ ಸಮಾಲೋಚಕರಾಗಿರುವಂಥ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳಿನ್ ಸಾಹೇಬ್ರ, ಹಾಗೂ ಎಲ್ಲ ಕೇಳುಗರಿಗೆ 174ನೇ ಹೆಜ್ಜೆ ಸುಬೋಧ ಸಮಾಲೋಚನೆ. ನೀವು ಬಹಳ ಸರಳವಾದ ಹೆಜ್ಜೆ ಹಾಕ್ತಾ 174 ಕೇಳುಗರ ಆಶೀರ್ವಾದ ಬೇಕಲ್ರಿ. ನಮ್ಮ ಮನೆ ಹತ್ರ ಶ್ರೀಯುತರಾದಂತ SS ಹಿರೇಮಠನವರು ನಮ್ಮ ಕಾರ್ಯಕ್ರಮ ಬಹಳ ಕೇಳ್ತಾರೆ. ವೈಯಕ್ತಿಕವಾಗಿ ಭೇಟಿಯಾಗಿ ತಮ್ಮ ಅನಿಸಿಕೆಯನ್ನ, ತಮ್ಮ ಪ್ರೀತಿಯನ್ನ ನಮ್ಮ ಜೊತೆಗೆ ಹಂಚ್ಕೊಂಡಾರ. ಸೊ ಅವ್ರಿಗೊಂದು ಅನಂತ ಅನಂತ ನಮನಗಳನ್ನ. ಅಲ್ಲ, ಎಷ್ಟೋ ಸಾರಿ ನಮಗೆ ನಮ್ಮ ಬೆನ್ ಕಾಣೋದಿಲ್ಲ ಅಂತಾರಲ್ಲ, ನಮ್ಮ ಒಂದು ಕೊರತೆಗಳು ನಮಗೆ ಕಾಣುವುದಿಲ್ಲ, ಆದರೆ ಸಮಾಲೋಚಕರಿಗೆ ಬಹಳ ಯಶಸ್ವಿಯಾಗಿ ಕಾಣುತ್ತೆ. ಡಾಕ್ಟರ್ ಆಗಿ ಮದ್ದನ್ನು ಕೂಡ ಕೊಡ್ತೀರಿ. ಆ ನಿಟ್ಟಿನೊಳಗೆ ನಮ್ಮ ಕಾರ್ಯಕ್ರಮಕ್ಕೆ ಬೇಕು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು. ಅವಾಗಲೇ ಇದು ಸುಬೋಧ ಸಮಾಲೋಚನೆ ಆಗ್ತದ ಅಂತ ಹೇಳಿ ಬಹಳಷ್ಟು ಕೇಳುಗರು ಅದನ್ನ ನಂಬ್ಯಾರ. ಮತ್ತು ಅದನ್ನು ತಾವು ಪದೇ ಪದೇ ಸಿದ್ಧ ಮಾಡಿ ತೋರಿಸಿರಿ. ಯಾವ ವಿಷಯವನ್ನು ಕೊಡ್ಬೇಕಂತ ನೀವು ಅನ್ಕೊಂಡಿರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ? ವಿಚಾರಗಳನ್ನ ಅಡೆತಡೆ ಮಾಡುವಂತಹದ್ದು, ಥಾಟ್ ಬ್ರೇಕ್ ಅಂತ. ಥಾಟ್ ಬ್ರೇಕ್ ಅಂತಂದ್ರೆ, ಈಗ ನಾನು ಒಂದು ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾಗ ಅದಕ್ಕೆ ನೀವೇನಾದ್ರೂ ಅಡೆತಡೆ ಮಾಡಿದ್ರೆ ಆ ವಿಚಾರದ ದಿಕ್ಕು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಒಂದು ಉದಾಹರಣೆ ಕೊಟ್ಟೆ ನಾನು ನಿಮಗೆ. ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಇವತ್ತಿನ ದಿವಸ ಉದ್ದೇಶ ಏನಂದ್ರೆ ಪರೀಕ್ಷಾ. ಥಾಟ್ ಬ್ರೇಕ್ ಆಗಬಾರ್ದು. ಈಗ ಯಾರ್ಯಾರು ಶಾಲೆಗೆ ಹೊಂಟಾರ ಅವರವರು ತಮ್ಮ ತಮ್ಮದೇ ಆದಂಥ ವಿಚಾರ, ಭಾಷೆ ಮತ್ತು ಅವರ ಪರಿಕಲ್ಪನೆಯಿಂದ ಪರೀಕ್ಷೆ ತಯಾರಿ ಮಾಡ್ಕೋತಿರ್ತಾರೆ. ಎಷ್ಟೋ ಸರಿ ನಾವು ಪಾಲಕರಾದವರು, ಹಿರಿಯರಾದವರು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಅನುಭವವನ್ನ ಅವ್ರ ಮೇಲೆ ಹೇರಿ ನಾವು ಅದನ್ನ ಆ ಪದ್ಧತಿ ಒಳಗಡೆ ಅದನ್ನ ಅನುಸರಿಸಬೇಕು ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ, ಅವರ ಒಂದು ವಿಚಾರವನ್ನ ನಾವು ಬ್ರೇಕ್ ಮಾಡ್ತೀವಿ. ಯಾವಾಗ ನೀವು ವಿಚಾರವನ್ನ ನೀವು ಬ್ರೇಕ್ ಮಾಡ್ತೀರಿ, ಆವಾಗ ಮಕ್ಕಳ
ಅವರು ತಯಾರಿ ಮಾಡುವಂತ ಪದ್ಧತಿ ಒಳಗಡೆ ಅಸ್ತವ್ಯಸ್ತವಾಗ್ತದೆ. ಅವಾಗ ಅವರು ಇರುಸು ಮುರುಸಾಗ್ತಾರೆ, ಅಪ್ಸೆಟ್ ಆಗ್ತಾರೆ, ಡಿಸ್ಟರ್ಬ್ಡ್ ಆಗ್ತಾರೆ. ಹಂಗ ಆಗಬಾರದು ಅಂತಂದ್ರೆ ನಾವಿವತ್ತೇನ್ ಮಾಡ್ಬೇಕಂದ್ರೆ ಮಕ್ಕಳನ್ನ ಯಾವ ರೀತಿ ಪರೀಕ್ಷಾ ಸಮಯದೊಳಗ ಅರ್ಥ ಮಾಡ್ಕೋಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಮತ್ತು ನಾವು ಹೇಳ್ಕೊಡುವಂತ ಪದ್ಧತಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನೋಡ್ರಿ ಇವತ್ತು ಸಾಕಷ್ಟು ಕಾಲ ಬದಲಾಗ್ಯದ. ನಾವು ದೈಹಿಕವಾಗಿ ಯುದ್ಧ ಮಾಡಬೇಕಾಗಿಲ್ಲ, ಈಗ ಮಾನಸಿಕವಾಗಿ ನಾವು ಎಲ್ಲರನ್ನು ಕಟ್ಟಿ ಹಾಕ್ಬೋದು. ಹೀಗಾಗಿ ಮಾನಸಿಕ ಒಂದು ಸ್ಥಿರತೆಯನ್ನು ನಾವು ಕಾಪಾಡ್ಕೊಳ್ಬೇಕಾದ್ದು ಬಹಳ ಅಗತ್ಯತೆ ಅದ. ಮತ್ತು ಆ ನಿಟ್ಟಿನೊಳಗೆ ನೋಡ್ರಿ, ಮಕ್ಕಳಿಗೆ ಕೂಡ ಒಂದು ಹುರುಪನ್ನು ನೀಡಬೇಕು, ಮಕ್ಕಳಿಗೆ ಬೇಕಾದಂಥ ಶಕ್ತಿಯನ್ನು ನೀಡಬೇಕು ಅಂತಂದ್ರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಅಂದ್ರೆ ಬೆನ್ ತಟ್ಟೋ ಕೆಲಸ ಆಗ್ಬೇಕು. ಬೆನ್ ತಟ್ಟೋ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಎಂಥ ಒಂದು ಗುಡ್ಡವನ್ನಾದ್ರೂ ಎತ್ತೋ ಒಂದು ಮನಸ್ಥೈರ್ಯವನ್ನ ಮಕ್ಕಳು ಅಷ್ಟೇ ಅಲ್ಲದೇನೆ ಅವರು ಬೆಳೆಸುತ್ತಾರೆ. ವಿಚಾರವನ್ನ ಅಡೆತಡೆ ಮಾಡುವಂತಹದ್ದು ಕೇವಲ ಮಕ್ಕಳ ಜೊತೆಗೆ ಅಷ್ಟೇ ಆಗ್ತದೇನೋ ಇಲ್ಲ, ಅದು ಎಲ್ಲಾ ಕಡೆ ನಮ್ಮ ದಿನನಿತ್ಯ ಜೀವನದೊಳಗೆ ಆಗ್ತಿರ್ತದೆ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ವಿಚಾರವನ್ನ ಪ್ರತಿಪಾದನೆ ಮಾಡ್ತೀವಿ, ನಮ್ಮ ವಿಚಾರ ನಮ್ಮ ಸಿದ್ಧಾಂತಗಳನ್ನ ನಾವು ಸರಿ ಅಂತ ಹೇಳಿಕ್ ಹೋಗ್ತೀವಿ. ಆವಾಗ ಎದುರಿಗಿರುವಂತ ವ್ಯಕ್ತಿ ತಾನೇನು ವ್ಯಕ್ತಪಡಿಸ್ತಾ ಇದ್ದಾನ ಅನ್ನೋದನ್ನ ನಮಗ ಅರಿವಾಗದೇ ಇದ್ದಂತ ಪರಿಸ್ಥಿತಿಗಳು ಬರ್ತದೆ. ಇವತ್ತು ಸದ್ಯಕ್ಕೆ ನಾವೇನ್ ಮಾಡೋಣ ಅಂತ 10ನೇ ತರಗತಿ ಮಕ್ಕಳ ಪರೀಕ್ಷಾ ಈಗ ಹತ್ರ ಬರ್ಲಿಕ್ಕತ್ತದ. ಪ್ರತಿಯೊಂದು ಶಾಲೆ ಒಳಗಡೆನು ಇದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಬೀಳ್ಗಿ ವಿವೇಕಾನಂದ ಹೈಸ್ಕೂಲ್ ಕಾಲೇಜ್ ಆಗಲಿ, ಆಮೇಲೆ ಸುತ್ತಮುತ್ತಲು ನಮ್ಮ ಇವತ್ತು ಇರುವಂತ ಶಿಕ್ಷಣ ವ್ಯವಸ್ಥೆಗಳು ಅಥವಾ ಶಿಕ್ಷಣ ಆಯುಕ್ತರ ಸತೇಕ ಏನ್ ಕೆಲಸ ಮಾಡ್ಲಿಕ್ಕತ್ತಾರ ಅಂತಂದ್ರ 10ನೇ ತರಗತಿ ಮಕ್ಕಳು ಅವ್ರ ರಿಸಲ್ಟ್ ಸುಗಮವಾಗಿ ಬರಬೇಕು ಅಂತ ಹೇಳಿ, ಹಿಂಗ ಬರಬೇಕು ಅಂತ ಹೇಳಿ ಪ್ರತಿಯೊಬ್ರು ಏನ್ ಮಾಡ್ಲಿಕ್ಕತ್ತಾರ, ಒಂದೇ ದಿಕ್ಕಿನೊಳಗೆ ಕೆಲಸ ಮಾಡ್ಲಿಕ್ಕತ್ತಾರ. ಮಕ್ಕಳು, ಆಮೇಲೆ ಶಿಕ್ಷಕರು, ಶಿಕ್ಷಣ ಸಂಸ್ಥೆ ಮತ್ತು ವ್ಯವಸ್ಥೆ ಇವೆಲ್ಲವೂ ಒಂದೇ ಡೈರೆಕ್ಷನ್ ಒಳಗೆ ಮಾಡ್ಲಿಕ್ಕತ್ತಾಗ ಪಾಲಕರಾದವರು ನಾವು ಸಹ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಹೇಳಿಕತ್ತೀನಿ. ಯಾಕ್ರಿ ಅಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಕಳೆದ ಸಂಚಿಕೆ ಒಳಗೆ ಹೇಳಿದೆ 4 ವಿಷಯಗಳನ್ನ ಚರ್ಚೆ ಮಾಡಿದ್ವಿ. 4 ವಿಚಾರಗಳನ್ನ ನೀವು ರೂಢಿಯೊಳಗೆ ತಂದಿದ್ದೆ ಆದ್ರೆ ನಿಮ್ಮ ಮಕ್ಕಳ 10ನೇ ತರಗತಿ ಅಥವಾ ಶಿಕ್ಷಣ ವ್ಯವಸ್ಥೆ ಆ ಪರೀಕ್ಷೆ ತಯಾರಿ ಸರಳವಾಗಿ ಸಿದ್ಧತೆ ಮಾಡ್ಕೋಬಹುದು ಅನ್ನೋ ಉದ್ದೇಶ. ನಮ್ಮ ಹೆಣ್ಮಕ್ಳಾಗ್ಲಿ ಹುಡುಗರು ತಮ್ಮ ಆದಂತ ಸ್ಟೈಲ್ ನಲ್ಲಿ ಏನು ಪರೀಕ್ಷೆಯನ್ನ ತಯಾರಿ ಮಾಡ್ತಿರ್ತಾರ ಆ ತಯಾರಿಗೆ ನಾವ್ ಏನ್ ಮಾಡ್ಬೇಕು, ಜೈ ಅನ್ಬೇಕು, ಹುರಿದುಂಬಿಸ್ಬೇಕು, ಪ್ರೋತ್ಸಾಹ ನೀಡಬೇಕು. ಏನಾದ್ರೂ ನಿಮ್ ವಿಚಾರ ಸಿದ್ಧಾಂತಗಳನ್ನ ತಿಳಿಸಿ ಹೇಳೋದಿದ್ರ ಅದಕ್ಕೆ ಇನ್ನೂ ಹಿಂದೆ ಟೈಮ್ ಇತ್ತು. ನವೆಂಬರ್, ಅಕ್ಟೋಬರ್ ಒಳಗ, ಆಗಸ್ಟ್ ಒಳಗ ಆವಾಗ ನೀವು ನಿಮ್ಮ ವಿಚಾರಗಳನ್ನ ತಿಳಿಸಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಿತ್ತು, ಅದನ್ನ ರೂಢಿ ಒಳಗೆ ತಗೊಂಡ್ಬರ್ತಿದ್ರು. ಈಗ ಅದನ್ನ ಪರೀಕ್ಷಾ ಟೈಮ್ನೊಳಗೆ ಕಾರ್ಯಾಚರಣೆ ಮಾಡ್ಲಿಕ್ಕೆ ಬರ್ತಿತ್ತು, ಅಂಕ ಗಳಿಸ್ಲಿಕ್ಕೆ ಸಹಾಯ ಆಗ್ತಿತ್ತು. ಅದನ್ನ ಆವಾಗ ಮಾಡದೇನೆ ಈಗ ನಾವು ಅದನ್ನ ಮಾಡ್ಲಿಕ್ಕೆ ಹೋಗಿ ಮಕ್ಕಳಿಗೆ ನಾವು ಮಾರ್ಗದರ್ಶಕರಾಗಬೇಕು ವಿನಃ ಏನೇನೋ ಗದ್ದಲ ಮಾಡಿ ಕೈ ಬಿಟ್ಟು ವಿಚಾರವನ್ನ ಅಡೆತಡೆ ಮಾಡಿ ಅಲ್ಲಿ ಇಲ್ಲಿ ನಮ್ಮ ವಿಚಾರಗಳನ್ನ ನಮ್ಮ ಸಿದ್ಧಾಂತಗಳನ್ನ ಹೇಳಲಿಕ್ಕೆ ಹೋಗಿ ಮಕ್ಕಳಿಗೆ ಮಿಸ್ಗೈಡ್ ಆಗಬಾರ್ದು, ನಮಗೂ ಮಿಸ್ಗೈಡ್ ಆಗಬಾರ್ದು. ಅಂದ್ರೆ ಭರವಸೆ ಬೆಳಕಾಗಬೇಕು ಅಂತ ತಾವು ಹೇಳಿದೆ. ಮಕ್ಕಳು ಇವತ್ತು ಪರೀಕ್ಷೆ ಒಳಗ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ, ಇದು ಓದ್ಬೇಕು ಅದು ಓದ್ಬೇಕು ಅಂತೇಳಿ ಏಕಾಗ್ರತೆಯಿಂದ ಒಂದು ಮನನ ಮಾಡ್ಕೊಳ್ತಿರ್ತಾರೆ. ಮನನ ಮಾಡ್ಕೊಳ್ಳೋದು ಎಷ್ಟು ಅವಶ್ಯಕತೆ ಇದೆ, ಯಾಕಂದ್ರೆ ಮನಸ್ಸು ಯಾವಾಗಲೂ ಕೂಡ ಮನನ ಮಾಡ್ಕೊಂಡಾಗ ಮತ್ತೆ ಬರೆದು ತೆಗೆದಾಗ ವಿಷಯದೊಳಗೆ ಒಂದು ವಿಶ್ವಾಸವನ್ನೇ ಹೆಚ್ಚಿಸ್ತದೆ. ಮತ್ತೆ ಅದರೊಳಗೆ ಖಂಡಿತವಾಗಿ ಹೆಚ್ಚು ಫಲಪ್ರದ ಅಂಶಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಮಯದ ಸದ್ಬಳಕೆ ಏನದಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಪ್ಲಾನಿಂಗ್ಸ್ ಏನಿರ್ತಾವ. ಈಗ ಮಕ್ಕಳದೊಂದು ಪ್ಲಾನಿಂಗ್ ಅಂತ ಇರ್ತದೆ. ಕೆಲವು ಮಂದಿ ಬೆಳಿಗ್ಗೆ ಓದೋರಿದ್ದಾರೆ, ಕೆಲವು ಮಂದಿ ರಾತ್ರಿ ಓದೋರಿದ್ದಾರೆ. ಈ ರಾತ್ರಿ ಓದೋರಿಗೆ ಈಗ ಬಂದು ಬೆಳಿಗ್ಗೆ ಓದ್ ಅನ್ನೋದು, ಬೆಳಿಗ್ಗೆ ಓದೋರಿಗೆ ರಾತ್ರಿ ಓದ್ ಮಕ್ಕಳು ಅಂತ ಹೇಳೋದು, ಈ ರೀತಿ ಡಿಸ್ಟರ್ಬ್ ಆಗ್ಬಾರ್ದು ಮಕ್ಕಳಿಗೆ. ಆದ್ರ ನಾ ಹೇಳೋದೇನಂತಂದ್ರ ಅವ್ರ ದಿನಚರಿ ಯಾವ ರೀತಿ ಮಾಡ್ಕೋತಾರ. ಈಗ 10ನೇ ತರಗತಿ ಮಕ್ಕಳು ಶಾಲೆ ಒಳಗ ಬೀಳ್ಕೊಡೋ ಸಮಾರಂಭ ಅಂತ ಮಾಡ್ತಾರ. ಬೀಳ್ಕೊಡೋ ಸಮಾರಂಭ ಆದ ತಕ್ಷಣ ಏನ್ ಮಾಡ್ತಾರ್ರಿ, ಮನೆಯೊಳಗ ಓದ್ಕೊಳಿಕ್ ಬಿಡ್ತಾರ. ಓದ್ಕೊಳಿಕ್ ಬಿಟ್ಟಾಗ ಮಕ್ಕಳ ಓದ್ಕೊಳ್ಳುವಂತ ಒಂದು ಪದ್ಧತಿ ಅಥವಾ ಅವರ ದಿನಚರಿ ಏನಿದೆ ನೀವು ಮಾರ್ಗದರ್ಶಕರಾಗ್ರಿ, ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ರಿ. ಆದ್ರ ಬೇರೆ ಬೇರೆ ಐಡಿಯಾಸ್ ಗಳನ್ನ ಲಾಸ್ಟ್ ಮೂಮೆಂಟ್ ನಾಗ ಕೊಟ್ಟು ಅವ್ರಿಗೆ ಕನ್ಫ್ಯೂಸ್ ಮಾಡಬೇಡ್ರಿ. ಎಲ್ಲರಿಗೂ ಬಂತಿದ್ದು, ನನಗೂ ಬಂತು, ಶಿಕ್ಷಕರಿಗೂ ಬಂತು, ಪಾಲಕರಿಗೂ ಬಂತು. ಅವರ ಬಯಾಲಜಿಕಲ್ ಕ್ಲಾಕ್ ಏನಿದೆಲ್ಲ ಅದನ್ನ ವ್ಯತ್ಯಾಸ ಮಾಡಬಾರ್ದು. ಅವ್ರದೊಂದು ಐಡಿಯಾ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಮಂದಿ ಬೆಳಿಗ್ಗೆ ಎದ್ದು ಓದುವಂತವ್ರಿಗೆ ಬೆಳಿಗ್ಗೆ ಎದ್ದು ಓದಿದ್ರೇ ಆಸಕ್ತಿ ಬರ್ತದೆ. ಕೆಲವು ಮಂದಿಗೆ ರಾತ್ರಿ ಓದ್ತಾರ, ಅವರು 12 ಗಂಟೆ 1 ಗಂಟೆವರೆಗೂ ಓದಿ ಸಂಪೂರ್ಣ ಅವ್ರಿಗೆ ಸಮಾಧಾನ ಅನಿಸ್ತು, ನೋಟ್ಸ್ ಬರೆದ್ರು, ಡ್ರಾಯಿಂಗ್ ಮಾಡಿದ್ರು, ಮಲ್ಕೋತಾರ. ಅವು ಕೆಲವು ಮಂದಿ ಬೆಳಿಗ್ಗೆ ಹೇಳಲಿಕ್ಕೆ ಆಗಂಗಿಲ್ಲ. ಸೊ ನಾವು ಅವ್ರಿಗೆ ರಿವರ್ಸ್ ಮೆಕ್ಯಾನಿಸಮ್ ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಆ ಬಯಾಲಜಿಕಲ್ ಕ್ಲಾಕ್ ಅಥವಾ ಅವ್ರ ಸಿಸ್ಟಮ್ ಅನ್ನ ರೀಸೆಟ್ ಮಾಡ್ಲಿಕ್ಕೆ ನಾವು ಹೋದ್ವಿ ಅಂದ್ರೆ ಅವಾಗ ಹುಡುಗರಿಗೆ ಅಡಚಣೆ ಆಗ್ತದೆ. ಹಂಗ ಆಗಬಾರ್ದು ಅಂತ ಅಸಮತೋಲನ ಆಗ್ತದೆ. ಒಂದು ಮಾನಸಿಕ ಅಸಮತೋಲನ ಉಂಟಾಗಿ ಅವರಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಆಗ್ತದೆ. ನನಗಾಗ್ತದೆ ಅಲ್ಲೋ,
ನಾನು ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಯಾಕಂದ್ರೆ ಇವತ್ತು ಹೊರಗೆ ನೋಡಿದ್ರೆ ನಾವು ನೀವು ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ನೋ ಜನ ಬಹಳ ಇರ್ಬೇಕಾದ್ರೆ ನಾನು ಮಾಡ್ತೀನಿ ಅಂತೇಳಿ ಹುಮ್ಮಸ್ಸಿನಿಂದ ಇವರು ತಮ್ಮ ಒಂದು ಪರಿಕರಗಳನ್ನ ತಯಾರು ಮಾಡ್ಕೊಂಡು ಸನ್ನದ್ಧರಾಗಿರ್ತಾರೆ. ಆ ಸಂದರ್ಭದೊಳಗೆ ಅವರಿಗೆ ಈ ತರ ಒಂದಿಷ್ಟು ವೇರಿಯೇಷನ್ಸ್ ಆದ್ರೆ, ಒಂದಿಷ್ಟು ಡೈರೆಕ್ಷನ್ಸ್ ನೊಳಗೆ ಬದಲಾವಣೆಗಳನ್ನ ನಾವು ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಒತ್ತಾಯ ಮಾಡಿದ್ರೆ ಬಹುಶಃ ಅದು ತೊಂದರೆ ಆಗೋ ಸಾಧ್ಯತೆ ಅದ. ಮಕ್ಕಳು ಅದನ್ನ ಧನಾತ್ಮಕವಾಗಿ ತೋಳಿಕ್ ಆಗುದಿಲ್ಲ. ಯಾಕಂದ್ರೆ ಅವರಿಗೆ ಈ ವಿಚಾರ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ನಾ ಈ ವಿಚಾರ ಯಾಕೆ ಹೇಳಲಿಕ್ಕತ್ತೀನಂದ್ರ, ನಮ್ಮ ಮಾನನೀಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರು ಅವ್ರ ಪುಸ್ತಕದೊಳಗ ಬರೀತಾರ, ಮನ್ ಕಿ ಬಾತ್ ಅಥವಾ ಪರೀಕ್ಷಾ ಪೇ ಚರ್ಚಾ ಅಂತ ಏನ್ ಮಾಡಿದ್ರು, ಆ ಒಂದು 7 ಅಥವಾ 8ನೇ ಆವೃತ್ತಿ ಒಳಗ ಅವ್ರ ಏನ್ ಹೇಳ್ತಾರಂದ್ರ, ನಿಮ್ಮ ಐಡಿಯಾಲಜಿ ಅನ್ನೋದೇನದಲ್ಲ, ನಿಮ್ಮ ಸಿದ್ಧಾಂತಗಳಂತೇನವಲ್ಲ, ಆ ಸಿದ್ಧಾಂತಗಳನ್ನ ನೀವು ಬಿಟ್ಟುಕೊಡಬೇಡ್ರಿ. ಈ ಮಕ್ಕಳಿಗೆ ಹೇಳುವಂತದ್ದು ಅವರ ಸಿದ್ಧಾಂತಗಳನ್ನ. ಇನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಈಗ ನೀವೊಂದು ಐಡಿಯಾಸ್ ಕೊಡ್ತೀರಿ, ನನಗ ಮತ್ತೊಬ್ರೊಂದು ಐಡಿಯಾಸ್ ಕೊಡ್ತಾರೆ. 2-3 ಐಡಿಯಾಸ್ ಗಳನ್ನ ನಾನು ಯಾಕೆ ಬೇಸಿಕ್ ಇವತ್ತಿನ ಈ ವಿಷಯ ತಗೊಂಡೆ ಅಂದ್ರೆ, ನಮ್ಮದೇ ಆದಂತ ಸಿದ್ಧಾಂತಗಳನ್ನ ತಗೊಂಬಂದು ಇಲ್ಲಿ ನಾವು ಹೇಳುವಾಗ ಅಥವಾ ನಾವು ಅದನ್ನ ಮಾಡುವಾಗ ಅಡೆತಡೆಗಳಾದ್ರೆ ಆ ಫ್ಲೋ ಅಥವಾ ಆ ಒಂದು ಪ್ರಿಪರೇಷನ್ ಕಟ್ ಆಗ್ತದೆ. ಪಶ್ಚಾತ್ತಾಪ ಏನ್ ಗೊತ್ತಾ, ಪರೀಕ್ಷೆ ಆದ್ಮೇಲೆ ರಿಸಲ್ಟ್ ಬಂದಾಗ ಮಕ್ಕಳು ನನಗೆ ಗೊತ್ತಿತ್ತು, ನಾ ಹಿಂಗ್ ಮಾಡಿದ್ದೆ, ಹಿಂಗ್ ಮಾಡಬಾರ್ದಾಗಿತ್ತು, ನೀವ್ ಹೇಳಿದ್ದಕ್ಕೆ ಇದನ್ ಮಾಡಿದೆ, ಅಥವಾ ಪರೀಕ್ಷೆ ಬರದ್ ಬಂದ ತಕ್ಷಣ ನಾನು ಈ ಚಿತ್ರ ಅಂತ ಅನ್ಕೊಂಡಿದ್ದೆ, ನೀ ಹೇಳಿದ್ದಕ್ಕೆ ನಾ ಈ ಚಿತ್ರ ಬಿಡಿಸಿದೆ, ಪ್ಲಾನ್ ಮಾಡಿದೆ ಅಂತ ಹೇಳಿ ಅವರು ಅಪ್ಸೆಟ್ ಆಗ್ತಾರ, ಕೊರಗ್ತಾರ. ಅದಕ್ಕೆ ಫಸ್ಟ್ ಪೇಪರ್ ವಿಲ್ ಡ್ರೈವ್ ದ ರೆಸ್ಟ್ ಪೇಪರ್ ಅಂತ. 1ನೇ ಪೇಪರ್ ಚಂದ ಆದ್ರ ಉಳಿದ 5 ಪೇಪರ್ 10 ಪೇಪರ್ ಚಲೋ ಆಗ್ತಾವ. 1ನೇ ಪೇಪರ್ಗೆ ಅವ್ರು ಅಪ್ಸೆಟ್ ಆಗಬಾರ್ದು ಮಕ್ಕಳು. ವೆಲ್ ಬಿಗಿನಿಂಗ್ ಇಸ್ ಹಾಫ್ ಡನ್ ಅಂತ. ಹಂಗ ಅವ್ರಿಗೆ ಆ ಒಂದು ವಿಶ್ವಾಸವನ್ನ ನಾವು ದೊರಕಿಸಬೇಕು ಅಂದ್ರೆ ಮಧ್ಯೆ ನಾವು ಅವರ ಒಂದು ವಿಚಾರಗಳಿಗೆ ಅಡೆತಡೆ ಆಗೋದು ಬೇಡ. ಅಡೆತಡೆ ಆಗದೇನೆ ನಾವೇನ್ ಮಾಡ್ಬೇಕಂದ್ರ ಅವರ ವಿಚಾರಗಳು ಅವರ ಪಾಲಿಗೆ ಇರ್ಲಿ, ಅವರದಿಗೆ ಮಾರ್ಗದರ್ಶನ ಮಾಡೋ ಟೈಮ್ನ ಮಾಡ್ಬೇಕು. ಈಗ್ಲೂ ಸಹ ಮಾಡ್ರಿ. ಈ ಕೆಲವೊಂದ್ಸರಿ ಎದ್ದು ಹೋಗ್ತಿರ್ತಾವ, ಅಡ್ಡಾಡ್ಲಿಕ್ಕೆ ಹೋಗ್ತಾರೆ, ಗಾಡಿ ತಗೊಂಡು ಹೋಗ್ತೀನಿ, ಬುಕ್ ಇಸ್ಕೊಂಡ್ ಬರ್ತೀನಿ, ಅವಾಗ ನಿಮ್ಗೆ ಏನ್ ಹೇಳ್ಬೇಕು ಹೇಳ್ರಿ. ಆದ್ರ ಅವ್ರು ಮಾಡುವಂತ ಸಿಸ್ಟಮ್ ಮೇಲೆ ನಾವು ಹೆಚ್ಚು ವಿಚಾರಗಳನ್ನ ಇಂಪೋಸ್ ಮಾಡಿದ್ರೆ ಅಲ್ಲಿ ನಮಗ್ ಬೇಕಾಗಿರುವಂತ ರಿಸಲ್ಟ್ ಸಿಗದೇ ಇರ್ಲಿಕ್ಕೆ ಸಾಧ್ಯ. ಅವರ ಮೂಲಭೂತವಾದ ಸ್ವಭಾವಕ್ಕೆ ನಾವು ಸವಾಲಾಗಬಾರ್ದು. ಅದು ತಾವು ಹೇಳಿ ಮಾರ್ಗದರ್ಶಕರಾಗಿ ಉಳಿಬೇಕು. ಮತ್ತೆ ಮುಖ್ಯವಾಗಿ ಮಕ್ಕಳಿಗೆ ಒಂದು ಸ್ವಾತಂತ್ರ್ಯವನ್ನ ನಾವು ಈ ಸಂದರ್ಭದೊಳಗೆ ಆಯ್ಕೆಯನ್ನು ಅವರಿಗೆ ಬಿಡಬೇಕು. ಬಹಳ ಅತ್ಯುತ್ತಮವಾದ ವಿಚಾರ ಹೇಳಿದ್ರಿ. ಅಂದ್ರೆ ಇವತ್ತು ಬಹುಶಃ ಈ ಮಾತು ನೀವು ಪಾಲಕರಿಗೆ ಹೇಳ್ತಾ ಇದ್ದೀರಿ, ಆಮೇಲೆ ಶಿಕ್ಷಕರಿಗೆ ಹೇಳ್ತಾ ಇದ್ದೀರಿ. ನಮ್ಮ ಎಂಟೈರ್ ಸಿಸ್ಟಮ್ ಏನದ, ನಮ್ಮ ಕಮಿಷನರ್ ಆಗಲಿ, DDPI ಸಾಹೇಬ್ರಾಗ್ಲಿ, BO ಆಫೀಸರ್ಸ್ ಎಲ್ಲರೂ ಸೇರಿ ನನಗೆ ಅವ್ರು ಮಾಡ್ತಾ ಇರುವಂತ ಶ್ರಮ ಏನದಲ್ಲ, 10ನೇ ತರಗತಿಯ ಮಕ್ಕಳ ಏನ್ ಅಂಕ ಗಳಿಸ್ಬೇಕು, ಎಷ್ಟು ಲೆವೆಲ್ಗೆ ಬೆಳಿಬೇಕು ಅಂತ ಏನು ವಿಚಾರ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕಿರ್ತಾರಲ್ಲ, ಅದಕ್ಕೆ ನೀವು ಸದ್ಯಕ್ಕೆ ಒಂದು ಅಳಿಲಿ ಸೇವೆ ಮಾಡಿ ನಮ್ಮ ಜಿಲ್ಲೆಯನ್ನ ಉತ್ತಂಗ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಚಾರವನ್ನ ನಾನಿವತ್ತು ಹೇಳಲಿಕ್ಕತ್ತೇನೆ. ಅದ್ಭುತವಾದ ವಿಚಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ. ಒಟ್ಟಾರೆಯಾಗಿ ಮಕ್ಕಳಿಗೆ ಒಂದು ಯಾವುದೇ ಅಡಚಣೆ ಆಗುವ ನಿಟ್ಟಿನೊಳಗೆ ಪೋಷಕರು ಒಂದು ಗೆರೆಯನ್ನ ಹಾಕಬಾರ್ದು ಅಂತ ಕೋರ್ಕೊಳ್ತಾ, ಏನು ಪ್ರಶ್ನೆ ಏನಂತಂದ್ರೆ, ಇದಲ್ದೇನೆ ಪರೀಕ್ಷಾ ಸಮಯದಲ್ಲಿ ನೀವು ಎದುರಿಸ್ತಾ ಇರುವಂತ ಇನ್ನುಳಿದ ಸಮಸ್ಯೆಗಳನ್ನ ನನಗೆ ಬರೆದು ಕಳಿಸ್ರಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಅಂದ್ರೆ ಇವತ್ತು ಮಕ್ಕಳಿಗೆ ತಮ್ಮದೇ ಆದ ಸ್ವತಂತ್ರವನ್ನು ನೀಡಲಿಕ್ಕೆ ಸಾಧ್ಯ ಆದ್ರೆ ಅವರು ತಮ್ಮ ಇರುವ ಕೊರತೆಗಳನ್ನು ನೀಗಿಸಿಕೊಂಡು ಒಂದು ವಿಶ್ವಾಸದಿಂದ ತಮಗೆ ಗೊತ್ತಿರುವ ವಿಷಯವನ್ನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ. ಈ ಪರೀಕ್ಷೆ ಅಷ್ಟೇ ಇರಲಿಕ್ಕಿಲ್ಲ, ಬೇರೆ ಯಾವುದೇ ವಿಷಯದಲ್ಲಿ ಕೂಡ ಒಂದು ಜೀವನದೊಳಗೆ ಬರುವಂಥ ಸವಾಲುಗಳನ್ನು ಕೂಡ ಈ ರೀತಿಯೊಳಗೆ ಅವರು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಬೇಕು, ಅದಕ್ಕೆ ಅಡೆತಡೆ ಮಾಡಬಾರ್ದು ಅನ್ನೋ ಒಂದು ವಿಷಯ ಏನಿದೆಯಲ್ಲ, ಅದ್ಭುತವಾಗಿ ತಾವು ತೆಗೆದುಕೊಂಡು ಬಂದಿರಿ, ಕಟ್ಟಿಕೊಟ್ಟಿದ್ದೀರಾ. ಇದನ್ನು ನಾವೆಲ್ಲ ಲಕ್ಷ್ಯದಲ್ಲಿಡೋಣ. ಮಕ್ಕಳ ಉತ್ತಮ ಪರೀಕ್ಷಾ ಫಲಿತಾಂಶಕ್ಕಾಗಿ ನಾವು ಕಾಯೋಣ. ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿ ಈ ಪರೀಕ್ಷೆ ಆಗ್ಲಿ ಅಂತ ಎಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಆಲೋಚನೆ ಸಮ ಆಲೋಚನೆ, ಹೇಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಪರೀಕ್ಷಾ ಸಮಯ, ಮಕ್ಕಳಿಗೆ ಬೇಕು ಸ್ವಾತಂತ್ರ್ಯ, ಈ ವಿಷಯವಾಗಿ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೌಳೇನ, ಸಂಕಲನ ತ್ರಿವೇಣಿ ಬೆಟಗೇರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್ ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ 8123042637. ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಕಲಿಕಾ ತೊಂದರೆಗಳಿಗೆ ಪರಿಹಾರ. ಸಂಪರ್ಕಿಸಿ 9886